ಆಮೇಲೆ ನಾವೊಂದು ಸರ್ಕಾರಕ್ಕೆ ಮನವಿ ಮಾಡಬೇಕಾಗಿದೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಕೇಳಿಸ್ಕೊಳ್ರ, ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಡಬೇಕು. ಸಿದ್ದರಾಮಯ್ಯನವರ ಒಂದು ನಿಮಿಷ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಮಾತಾಡ್ತೀನಿ. ನಾನು ಶ್ರೀನಿವಾಸು, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಜೊತೆಯಲ್ಲಿ ಮಾತಾಡ್ತೀವಿ. ಈ ವರ್ಷದಲ್ಲಿ ಹೊಸ ವರ್ಷ ಏನು ಬರ್ತಾ ಇದೆ, ಆ ವರ್ಷದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಲಿಕ್ಕೆ ನಾವೆಲ್ಲ ಒತ್ತಾಯ ಮಾಡೋಣ. ಗೆಳೆಯರೆ, ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಇನ್ನೊಂದು ಮಾತು, ನಿಮ್ಮ ರಕ್ತ ಕುದಿಬೇಕು. ಈ ಮಾತು ಕೇಳಿಸ್ಕೊಂಡು ಕೇಳಿಸ್ಕೊಳ್ಳಿ. ನೀವು ಕೂಗಿರಿ ಏನು ಪ್ರಯೋಜನ ಇಲ್ಲ, ಕೇಳಿಸ್ಕೊಳ್ಳಿ, ಶಿಸ್ತಿನಿಂದ ಕೇಳಿಸ್ಕೊಳ್ಳಿ. 27ನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ದೇವನಹಳ್ಳಿಯ ಮೊದಲನೇ ಟೋಲ್ ಇದೆಯಲ್ಲ, ಸಾದ್ರಳ್ಳಿ ಗೇಟ್, ಅಲ್ಲಿಂದ ಒಂದು 50,000 ಜನ ಕನ್ನಡದ ನಾಮಫಲಕ ಇರಬೇಕು ಅಂತ ಹೇಳಿ ಆಂಗ್ಲ ಫಲಕಗಳ ವಿರುದ್ಧ, ಬೇರೆ ಭಾಷೆಯ ಫಲಕಗಳ ವಿರುದ್ಧ ಒಂದು ಬೃಹತ್ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಒಂದು ಕಾಲಕ್ಕೆ ನಮಗೆ ತೆಲುಗು ತಮಿಳರ ಕಾಟ ಇತ್ತು, ಈಗ ಅವ್ರದ್ದು ಕಾಟ ಇಲ್ಲ, ಅವ್ರು ತಣ್ಣಗಾಗಿದ್ದಾರೆ. ಈಗ ಹಿಂದಿ ವಾಲಗಳು, ಉತ್ತರ ಭಾರತದಿಂದ ಬಂದಿರುವಂಥ ಹಿಂದಿ ಮಾತಾಡುವಂಥವರ ಕಾಟ ಜಾಸ್ತಿ ಆಗಿದೆ. ಮೊನ್ನೆ ಇಲ್ಲೊಬ್ಬ ತೇಜ್ ರಾಜ್ ಗುಲಾಚಾ ಅಂತ ಒಬ್ಬ ಇದ್ದಾನೆ, ಅಯೋಗ್ಯ ನನ್ನ ಮಗ. ಅವನು ಇಲ್ಲಿ ಗಾಂಧಿನಗರದಲ್ಲಿ ಒಂದು ಸಣ್ಣ ಅಂಗಡಿ ಇಟ್ಕೊಂಡಿದ್ದ. ಇವತ್ತು ಅವನು ನಾಗವರದ ಹತ್ರ, ಕೇಳಿಸ್ಕೊಡ್ರಪ್ಪ, ನಾಗವರದ ಹತ್ರ ಒಂದು ದೊಡ್ಡ ಮಾನ್ಯತಾ ಟೆಕ್ ಪಾರ್ಕ್ ಅಂತೇಳಿ ಮಾಡ್ಕೊಂಡಿದ್ದಾನೆ. ಅವನಿಗೆ 300 ಕೋಟಿ ಬಾಡಿಗೆ ಬರುತ್ತೆ, 300 ಕೋಟಿ ಬಾಡಿಗೆ ಬರುತ್ತೆ. ಅವನು ಯಾವುದೋ ವಿಚಾರಕ್ಕೆ ನನಗೆ ಫೋನ್ ಮಾಡಿ ಹೇಳ್ತಾನೆ, ನೀವು ಮಾರ್ವಾಡಿಗಳ ಬಗ್ಗೆ ಬೈತೀರಿ, ಮಾರ್ವಾಡಿಗಳು ಎಷ್ಟು ಮಟ್ಟಿಗೆ ಬೆಳೆದಿದ್ದಾರೆ ಅಂತ ಗೊತ್ತಾ ನಿಮಗೆ? ಎಷ್ಟಿದ್ದೀರಿ ಬೆಂಗಳೂರಿನಲ್ಲಿ ಕನ್ನಡಿಗರು ಎಷ್ಟಿದ್ದೀರಿ? ಆಫ್ಟರ್ ಆಲ್ 30% ಕನ್ನಡಿಗರಿದ್ದೀರಿ. ನಾವು 70% ಹೊರಗಡೆಯಿಂದ ಬಂದವರಿದ್ದೀವಿ. ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತೇಳಿ ನಮ್ಮದೊಂದು ನಿಯೋಗ ರಾಷ್ಟ್ರಪತಿಗಳಿಗೆ ಹೋಗಿ ಮನವಿ ಕೊಡ್ತೀವಿ, ಕೇಂದ್ರ ಪ್ರದೇಶ ಮಾಡ್ತೀವಿ ಬೆಂಗಳೂರನ್ನ. ನೀವು ಕನ್ನಡದವ್ರು ಏನು ಮಾಡೋಕ್ಕಾಗಲ್ಲ, ನಮ್ಮನ್ನ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ತಿಂಗಳಿಗೆ ಕೋಟಿ ರೋಲ್ ಕಲ್ ಕೊಡ್ತೀವಿ ಅಂತ ಹೇಳ್ತಾನೆ. ಅವನ್ನ ಹುಡ್ಕೊಂಡು ಹೋಗಿದ್ದು ನಾವು ಮೊನ್ನೆ, ಚೆನ್ನಾಗಿ ಬಡ್ದುಬಿಟ್ಟು ಬಂದಿದ್ದೀವಿ, ಗೊತ್ತಾಯ್ತೇನ? ನಾವು ನನ್ನ ಮಕ್ಕಳನ್ನು ಹಿಂಗೆ ಬಿಡೋಗಿಲ್ಲ ಕನ್ನಡದ ವಿಚಾರದಲ್ಲಿ. ರಾಜರತ್ನಂ ಒಂದು ಮಾತು ಹೇಳ್ತಾರೆ, ಆಜ್ಞೆ ಮಾಡೋ ಐಗುಗಳೆಲ್ಲ ದೇವರೇ ಆಗಲಿ ಎಲ್ಲ, ಕನ್ನಡ ಸುದ್ದಿಗೆ ಏನಾದರೂ ಬಂದರೆ ಮಾನ ಉಳಿಸೋಕಿಲ್ಲ ಅಂತೇಳಿ. ಹಂಗೆ ಅದು ಸರ್ಕಾರ ಇರ್ಬೋದು, ಯಾವುದೇ ವ್ಯಕ್ತಿಗಳಿರ್ಬೋದು, ಅವರೆಷ್ಟೇ ದೊಡ್ಡವರು ಇರ್ಬೋದು, ಕನ್ನಡದ ವಿಚಾರಕ್ಕೆ ಬಂದರೆ, ಕರ್ನಾಟಕದ ವಿಚಾರಕ್ಕೆ ಬಂದರೆ, ನಮ್ಮ ನೆಲಜಲಗಳ ವಿಚಾರಕ್ಕೆ ಬಂದರೆ, ನಮ್ಮ ಮಕ್ಕಳ ಭವಿಷ್ಯದ ವಿಚಾರಕ್ಕೆ ಬಂದರೆ ಅವ್ರಿಗೆ ಯಾರಿಗೂ ಉಳುಗಾಲ ಇಲ್ಲ. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆಯಲ್ಲಿ ಇದ್ದೀನಿ. ನೀವು 27ನೇ ತಾರೀಕು ಬೆಳಿಗ್ಗೆ 10:30 ಗಂಟೆಗೆ ಇಲ್ಲಿ ಏನು ಬಂದಿದ್ದೀರಿ ನೀವೆಲ್ಲ ಕನ್ನಡದ ಸಾಹಸ ಸಿಂಹ ವಿಷ್ಣು ಅಭಿಮಾನಿಗಳು, ನೀವೆಲ್ಲ 27ನೇ ತಾರೀಕು ನೀವು ನನ್ನ ಜೊತೆಯಲ್ಲಿ ಇರಬೇಕು. ಗಂಡಸರಾದ್ರೆ ಕನ್ನಡದ ರಕ್ತ ನಿಮ್ಮಲ್ಲಿ ಇರೋದಾದ್ರೆ, ನೀವು ಕನ್ನಡಿಗರಾಗಿದ್ರೆ
ನಿಮ್ಮ ರಕ್ತ ಕಣಕಣಗಳಲ್ಲಿ ಕನ್ನಡ ಕುದಿಯೋದಾದ್ರೆ 27ನೇ ತಾರೀಕು ನೀವು ಅಲ್ಲಿದ್ರೆ ನಾನು ನಿಮ್ಮ ಜೊತೆಯಲ್ಲಿ ಎಲ್ಲ ಕಾಲಕ್ಕೂ ಇರ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಈಗ ನಮ್ಮನ್ನು ಉದ್ದೇಶಿಸಿ